ಧರ್ಮದ ರಕ್ಷಣೆ ಮತ್ತು ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆ ಎಲ್ಲರಿಂದಲೂ ಕೂಡ ನಡೀಬೇಕು. ಗೊಂದಲವನ್ನು ಉಂಟು ಮಾಡಿಬಿಡಿ, ಸಮಾಜದಲ್ಲಿ ಅಶಾಂತಿಯನ್ನು ತರಬೇಡಿ, ಶಾಂತಿಯನ್ನು ತಗೊಂಡು ಬನ್ನಿ ಅಂತೇಳಿ ಈ ದಿನ ನಾವು ಚಾಮರಾಜ ಕ್ಷೇತ್ರದ ಕೆ.ಹರೀಶ್ ಗೌಡರ ನೇತೃತ್ವದಲ್ಲಿ ಧರ್ಮಸ್ಥಳದ ಬಗ್ಗೆ ಏನು ಅವಹೇಳನಕಾರಿ ಮಾತುಗಳು, ಆ ಒಂದು ಪ್ರಾಂತ್ಯದ ಬಗ್ಗೆ ಅವಹೇಳನಕಾರಿ ಮಾತುಗಳು ಏನು ಬರ್ತಿದೆ ಅದನ್ನು ಖಂಡಿಸಿ ನಾವು 3ನೇ ತಾರೀಕು ಮೈಸೂರು ನಗರದ ಚಾಮರಾಜ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಪ್ರತಿಯೊಂದು ವಾರ್ಡಿನಿಂದ ಕೂಡ ಬಸ್ ಮುಖಾಂತರ ಮತ್ತು ಅವರವರ ವಾಹನಗಳ ಮುಖಾಂತರ ಶಾಸಕರ ನೇತೃತ್ವದಲ್ಲಿ ನಾವು ಧರ್ಮಸ್ಥಳದ ಯಾತ್ರೆಗೆ ಹೋಗ್ತಿದ್ದೇವೆ. ಶಾಂತಿ ಯಾತ್ರೆ ಅಂತೇಳಿ ನಾವು ಮಾಡ್ತಾ ಇರುವಂಥದ್ದು. ಧರ್ಮದ ರಕ್ಷಣೆ ಮತ್ತು ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆ ಎಲ್ಲರಿಂದಲೂ ಕೂಡ ನಡೀಬೇಕು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳದ ಬಗ್ಗೆ ಮತ್ತು ರಾಷ್ಟ್ರಾದ್ಯಂತ ಧರ್ಮಸ್ಥಳದ ಬಗ್ಗೆ ಒಂದು ಭಕ್ತರಲ್ಲಿ ಒಂದು ಭಾವೈಕ್ಯತ ಸಂಕೇತವಾಗಿದೆ. ಒಂದು ಭಕ್ತಿ ಭಾವನೆಗಳಿದೆ. ಆ ಭಕ್ತಿ ಭಾವನೆಗಳಿರುವಂಥದ್ದನ್ನು ಅವಹೇಳನಕಾರಿ ಮಾತುಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಪ್ರಯತ್ನ. ಇದನ್ನು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಏನೋ ರಾಜಕೀಯ ಲಾಭವನ್ನು ಪಡಿಬೇಕು ಅಂತೇಳಿ ನಮ್ಮ ಸರ್ಕಾರದ ಬಗ್ಗೆ ಅಪಪ್ರಚಾರವನ್ನು ಮಾಡುವಂಥದ್ದು, ನಮ್ಮ ಸರ್ಕಾರದ SIT ತನಿಖೆ ಬಗ್ಗೆ ಏನೋ ತಪ್ಪು ಅಂತೇಳಿ ಹೇಳುವಂಥದ್ದು ಇದೆಲ್ಲ ಸರಿಯಲ್ಲ. SIT ತನಿಖೆ ಪಾರದರ್ಶಕವಾಗಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ SIT ತನಿಖೆಯನ್ನು ಬಿಟ್ಟು ಬೇರೆ ತನಿಖೆಯ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿರುವಂಥದ್ದು. ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು 3ನೇ ತಾರೀಕು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಪೂಜೆಯನ್ನು ಮಾಡಿ ಅಲ್ಲಿಂದ ನಾವು ಪ್ರವಾಸವನ್ನು 7:30ಕ್ಕೆ ಹೊರಟು ಅಲ್ಲಿಂದ ಧರ್ಮಸ್ಥಳದಲ್ಲಿ ವಾಸ್ತವ್ಯವನ್ನು ಮಾಡಿ ದಿನಾಂಕ 4ನೇ ತಾರೀಕು ಗುರುವಾರ ಬೆಳಗ್ಗೆ 8:30ಕ್ಕೆ ಧರ್ಮಸ್ಥಳದ ಸ್ವಾಗತ ಕಮಾನು ಬಳಿ ಎಲ್ಲರೂ ಕೂಡ ಬಂದು ಸೇರಿ ಅಲ್ಲಿಂದ ನಾವು ದೇವಸ್ಥಾನದವರೆಗೆ ಶಾಂತಿ ಯಾತ್ರೆಯನ್ನು ಪಾದಯಾತ್ರೆ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮ ಶಾಸಕರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾವು 2,000 ಜನ, 2,000ಕ್ಕಿಂತಲೂ ಮಿಗಿಲಾದ ಎಲ್ಲರೂ ಕೂಡ ತಾವಾಗೇ ಈ ಕಾರ್ಯಕ್ರಮಕ್ಕೆ ಬರ್ತೇವೆ ಅಂತೇಳಿ ಈಗಾಗಲೇ ನಾವು ಸಭೆಗಳನ್ನು ಮಾಡಿದ್ದೇವೆ, ಸೂಚನೆಗಳನ್ನು ಕೊಟ್ಟಿದ್ದೇವೆ. ಯಾವ ಕಾರಣಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಮತ್ತು ನಮ್ಮ ಕ್ಷೇತ್ರದ ಜನತೆಗೆ ತಿಳಿಸಿದ್ದೇವೆ. ಸತ್ಯ ಅದು. ಯಾಕಂದರೆ ನಿಮ್ಮ ಮಾತುಗಳಲ್ಲೇ ಅಲ್ಲಿ ಬಂದ್ಬಿಡ್ತು. ಯಾಕಂದರೆ ಈ ರಾಜಕೀಯ ಪಕ್ಷಗಳು, ಬೇರೆ ಬೇರೆ ಪಕ್ಷಗಳು ಇದನ್ನು ಯಾವುದೋ ರೀತಿಯಲ್ಲಿ ಧರ್ಮಸ್ಥಳದ ಆ ಒಂದು ಪ್ರಾಂತ್ಯದಲ್ಲಿ ಅವರು ರಾಜಕೀಯ ಲಾಭಗಳನ್ನು ಪಡ್ಕೊಂಡು ಬೇರೆ ಬೇರೆ ಉತ್ತರಗಳು ಬರಬೇಕು, ಜನಗಳಲ್ಲಿ ಗೊಂದಲವನ್ನು ಮೂಡಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸರ್ಕಾರದ ಬಗ್ಗೆ ಸರ್ಕಾರ ಪಾರದರ್ಶಕವಾಗಿದೆ. ಯಾವುದೇ ತನಿಖೆಯಲ್ಲಿ ನಮ್ಮ ಸರ್ಕಾರದ ಇನ್ವಾಲ್ವ್ಮೆಂಟ್ಸ್ ಇಲ್ಲ. ಅವರು SIT ತನಿಖೆಯನ್ನೇ ಕೂಡ ಒಪ್ಪೋದಕ್ಕೆ ಒಂದು ಕಡೆ ಒಪ್ಕೋತಾರೆ, ಇನ್ನೊಂದು ಕಡೆ ವಿರೋಧವನ್ನು ಮಾಡ್ತಾರೆ. ಸರಿ ಅಂತೇಳಿ ಒಬ್ಬರು ಅಂತಾರೆ, ಸರಿ ಇಲ್ಲ ಅಂತೇಳಿ ಇನ್ನೊಬ್ಬರು ಹೇಳ್ತಾರೆ. ಆದರೆ ನೀವೆಲ್ಲರೂ ಕೂಡ ನಮ್ಮ ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ SIT ತನಿಖೆಯನ್ನು ಸ್ವಾಗತವನ್ನು ಮಾಡ್ತಿದೆ. ನಮ್ಮ ಮನವಿ ಏನಂತಂದರೆ ಆ ಒಂದು ಧರ್ಮಸ್ಥಳದ ಬಗ್ಗೆ ಇರತಕ್ಕಂತಹ ಏನು ಕೆಲವು ವ್ಯಕ್ತಿಗಳು ಅವರವರ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಏನು ಸುಳ್ಳು ಅಪಪ್ರಚಾರವನ್ನು ಮಾಡ್ತಾರೆ, ದಾಖಲೆಗಳಿಲ್ಲದ ಪ್ರಚಾರವನ್ನು ಮಾಡ್ತಾರೆ. ಅದನ್ನು ಇಲ್ಲಿಗೆ ನಿಲ್ಲಿಸಿ ಸಾಕು. ಗೊಂದಲವನ್ನು ಉಂಟು ಮಾಡಿಬಿಡಿ, ಸಮಾಜದಲ್ಲಿ ಅಶಾಂತಿಯನ್ನು ತರಬೇಡಿ, ಶಾಂತಿಯನ್ನು ತಗೊಂಡು ಬನ್ನಿ ಅಂತೇಳಿ ನಮ್ಮ ಶಾಸಕರು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗ್ತಿದ್ದೆ. ಅದು ನಮ್ಮ ಶಾಸಕರಿಗೆ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಬಹಳ ಒಲವು, ಬಹಳ ಭಕ್ತಿ. ಆ ಕಾರಣಕ್ಕೆ ಅದು ಇನ್ನೊಬ್ಬರು ಶಾಸಕರು ಮಾಡಬೇಕು ಅಂತೇಳಿ ಆ ಥರದ ಒಂದು ವಿಚಾರ ಒತ್ತಾಯ ಏನಿಲ್ಲ. ನಮ್ಮ ಮನಸ್ಸಿಗೆ, ನಮ್ಮ ಶಾಸಕರ ಮನಸ್ಸಿಗೆ ಬಂದಿದ್ದು, ನಮ್ಮ ಮನಸ್ಸಿಗೆ ಬಂದಿದ್ದು. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ನಾವು ಶಾಂತಿ ಯಾತ್ರೆ ಅಂತ ಇಟ್ಕೊಂಡು ಹೋಗ್ತಿದ್ದೀವಿ. ಅದು ನಮ್ಮ ಮನಸ್ಸಿಗೆ ಬಂದದ್ದು. ಮುಂಜಾನೆ ಶಾಂತಿ ಯಾತ್ರೆ, ಎಲ್ಲರೂ ಕೂಡ ಈ ಕರ್ನಾಟಕದಲ್ಲಿ ಶಾಂತಿ ಇರಬೇಕು, ಅಶಾಂತಿಯನ್ನು ಉಂಟು ಮಾಡಬೇಡಿ ಅಂತೇಳಿ ನಾವು ಈ ಸ್ಲೋಗನನ್ನು ಇಟ್ಕೊಂಡು ಹೋಗ್ತಿದ್ದೇವೆ.